ಹೆಲ್ತಿ ವೆಯ್ಟ್ ಲಾಸ್ ರೆಸಿಪಿ ನಾನು ಇವತ್ತು ನಿಮ್ಗೆ ತೊಗೊಂಡಿದ್ದೀನಿ. ಫಾಕ್ಸ್ ಸ್ಟೈಲ್ ಪೊಂಗಲ್ ಸಿಕ್ಕಾಪಟ್ಟೆ ಸಿಂಪಲ್ಲು, ಬಟ್ ಡಯಾಬಿಟೀಸ್ ಇರೋರಿಗೆ ಮತ್ತು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೆ ಹೇಳಿ ಮಾಡಿಸಿದ ಅಡುಗೆ ಇದು. ವೆಲ್ಕಮ್ ಬ್ಯಾಕ್ ಟು ನ್ಯೂ ಓನ್ ಕುಕಿಂಗ್ ಚಾನಲ್. ನಾನು ವನಿತಾ. ಬನ್ನಿ ಹಾಗಾದರೆ ಈ ಪೊಂಗಲ್ ಮಾಡೋಂಥ ಪ್ರೊಸೆಸ್ ನೋಡೋಣ. ಫಸ್ಟ್ ಒಂದು ಬಾಣಲೆಗೆ ಒಂದು ಹಾಫ್ ಕಪ್ ಆಗೋಷ್ಟು ಹೆಸರುಬೇಳೆನ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಕಲರೆಲ್ಲ ಚೆನ್ನಾಗಿ ಒಳ್ಳೆ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಈ ರೀತಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಕಲರೆಲ್ಲ ಚೇಂಜ್ ಆಗಿದೆ. ಈ ಸ್ಟೇಜಲ್ಲಿ ಇದನ್ನು ತೊಳ್ಕೊಂಡು ಒಂದು ಕುಕ್ಕರ್ಗೆ ಆ್ಯಡ್ ಮಾಡ್ಕೊತೀನಿ. ನಂತರ 1 ಕಪ್ ಆಗೋಷ್ಟು ಫಾಕ್ಸ್ ಸ್ಟೈಲ್ ಮಿಲೆಟ್ ಅಥವಾ ನವಣೆನ ಒಂದು ರಾತ್ರಿ ಫುಲ್ ನೆನೆಸಿಟ್ಟಿದ್ದೆ. ಮಿನಿಮಮ್ 6 ಗಂಟೆಗಳೆಲ್ಲ ನೆನೆಸಿಟ್ಕೊಂಡು ನಂತರ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು 4 ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂದು 4 ವಿಸಿಲು ಮೀಡಿಯಮ್ ಫ್ಲೇಮಲ್ಲಿ ಕೂಗಿಸ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ. ಈ ಸ್ಟೇಜಲ್ಲಿ ಈ ರೀತಿಯಾಗಿ ಒಂಚೂರು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಸ್ಪೂನ್ ಇರುತ್ತಲ್ಲ ಅದರಿಂದನೇ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಒಂದು ಬಾಣಲೆಗೆ ಒಂದು 4 ರಿಂದ 5 ಟೀ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಕಾಳು ಪೌಡರು, ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಮತ್ತು ಕರಿ ಲೀವ್ಸ್ ಆ್ಯಡ್ ಮಾಡಿಕೊಂಡು ಗ್ರೀನ್ ಚಿಲ್ಲಿ ಸ್ವಲ್ಪ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಒಂದು ಸ್ವಲ್ಪ ಕ್ರಂಚಿನೆಸ್ಗೋಸ್ಕರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಪೀನಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾಶ್ಯೂಗೂ ಆ್ಯಡ್ ಮಾಡ್ಕೋಬೋದು. ನಂತರ ಇದಕ್ಕೆ ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಇಂಗು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಎಲ್ಲ ಫ್ರೈ ಮಾಡ್ಕೊಂಡು ನಂತರ ಫಸ್ಟ್ ಬೇಯಿಸಿಟ್ಕೊಂಡಿದ್ದಂಥ ನವಣೆ ಅನ್ನನ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆ್ಯಡ್ ಮಾಡಿ ಮಿಕ್ಸ್ ಮಾಡೋವಂಥ ವೀಡಿಯೋ ಮಿಸ್ ಆಗಿದೆ, ಕ್ಷಮೆ ಇರಲಿ. ಇದನ್ನೆಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ ಸಿಕ್ಕಾಪಟ್ಟೆ ಹೆಲ್ತಿಯಾಗಿರುವಂಥ ಫಾಕ್ಸ್ ಸ್ಟೈಲ್ ಮಿಲೆಟ್ ಪೊಂಗಲ್ ರೆಡಿ ಆಯಿತು. ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ. ಮಕ್ಕಳಿಂದ ದೊಡ್ಡವರವರೆಗೂ ಎಲ್ರಿಗೂ ಆರಾಮಾಗಿ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿದು ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.